ನಮಸ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ ಆಯಿತಾ. ನಮ್ಮ ಸೆಂಟ್ರಿಗೆ ಒಬ್ಬರು ಒಂದು 15 ದಿವಸದ ಹಿಂದೆ ಒಬ್ಬರು ಬಂದರು. ಓಕೆ, ಅವರು ಫುಲ್ ಹೆಲ್ತು ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ತುಂಬ ವೆಯ್ಟ್ ಕಮ್ಮಿ ಆಗಿದ್ದಾರೆ. ಹೆಲ್ತ್ ಯಾಕೆ ಕೆಡ್ತು ಅಂದರೆ ಈಗೆಲ್ಲರೂ ಜಾಸ್ತಿ ತಿಂತಾ ಇರೋದು ಜಂಕ್ ಫುಡ್ಗಳನ್ನು, ಫ್ರೈಡ್ ಐಟಮ್ಸ್ಗಳನ್ನು ಅಲ್ವಾ. ಆ ಥರ ಯಥೇಚ್ಛವಾಗಿ ಮತ್ತು ಕೂಲ್ ಡ್ರಿಂಕ್ಸ್ ಅವನ್ನೆಲ್ಲ ತುಂಬ ಕುಡಿದು ತಿಂದು ಎಲ್ಲ ಮಾಡಿಕೊಂಡು ಹೆಲ್ತ್ ಫುಲ್ ಹೇಗೆ ಕೆಟ್ಟು ಹೋಗಿದೆ ಅಂದರೆ ಅವರಿಗೆ ನೀರು ಚೆನ್ನಾಗಿ ಕುಡಿಯೋಕ್ಕಾಗ್ತಾಯಿಲ್ಲ, ಊಟ ಚೆನ್ನಾಗಿ ಮಾಡೋಕ್ಕಾಗ್ತಾಯಿಲ್ಲ, ನಿದ್ದೆನೇ ಬರೋದಿಲ್ಲ. ಹೀಗೆ ಪ್ರಾಬ್ಲಮ್ ಆಗೋಗಿದೆ. ಫುಲ್ಲು ಡೈಜೆಷನ್ನಲ್ಲಿ ಸಂಪೂರ್ಣ ಪ್ರಾಬ್ಲಮ್ ಆಗಿದೆ. 15 ದಿವಸಕ್ಕೊಂದು ಸರ್ತಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಮೆಡಿಸಿನ್ನು ಇದ್ದೇ ಇದೆ. ಸುಮಾರು 2-2.5 ವರ್ಷ ಆಗೋಗಿದೆ ಈ ಥರ ಎಲ್ಲ ಆಗಿ. ಮೆಡಿಸಿನ್ ತೊಗೊಳ್ಳೇಬೇಕು. ವಾರಕ್ಕೊಂದು ಸರ್ತಿ ಮತ್ತೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಎಲ್ಲ. ಯಾಕೆ ಇದೆಲ್ಲ ಆಗಿದ್ದು? ಯಾಕೆ ನಾವೇನು ತಿಂತಾಯಿದ್ದೀವಿ, ನಮ್ಮ ಲೈಫ್ ಸ್ಟೈಲನ್ನು ಏನು ಮಾಡ್ಕೊಳ್ತಾ ಇದ್ದೀವಿ, ಅದೇ ದೊಡ್ಡ ಕಾರಣ. ಸೊ ಇದು ಹಬ್ಬಗಳ ಸೀಸನ್ನು. ನೋಡ್ಕೊತೀನಿ. ನಿಮ್ಮ ನಾಲಿಗೆಗೋಸ್ಕರ ತಿನ್ನಬೇಡಿ, ನಿಮ್ಮ ಹೊಟ್ಟೆಗೋಸ್ಕರ ತಿನ್ನಿ ಆಯಿತಾ. ಹೇಳಬೇಕು ಅಂತ ಅನ್ನಿಸ್ತು. ಈಗ ಇವರೇನೋ ಇಲ್ಲಿ ಬಂದರು. ಇವಾಗ ಇವ್ರದ್ದು ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಆಲ್ರೆಡಿ ಊಟ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಊಟ ಸೇರ್ತಾಯಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಕೆಟ್ಟ ಮೇಲೆ ಸರಿ ಮಾಡ್ಕೊಳ್ಳೋದಕ್ಕಿಂತ ಕೆಡ್ದ ಹಾಗೆ ನೋಡ್ಕೊಳ್ಳೋದು ಉತ್ತಮ ವಿಧಾನ. ಇನ್ನೊಮ್ಮೆ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ.